ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಸಾಂಬಾರ್. ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಟೊಮೆಟೊ, ಈರುಳ್ಳಿ, ಕರಿಬೇವು, ಜೀರಿಗೆ, ಒಣಕೊಬ್ಬರಿ, ಬೆಂಡೆಕಾಯಿ. ಮೊದಲು ಹಂಚು ಕಾದಾದ್ಮೇಲೆ ಟೊಮೆಟೊ, ಜೀರಿಗೆ, ಕರಿಬೇವು, ಈರುಳ್ಳಿನ ಹುರ್ಕೋಬೇಕು. ಎಲ್ಲದೂ ಹಾಕಿ ಸರಿಯಾಗಿ ಹುರ್ಕೋಬೇಕು. ನೀಟಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು. ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗಬೇಕು. ಈರುಳ್ಳಿ, ಟೊಮೆಟೊ, ಕರಿಬೇವೆಲ್ಲ ಕೆಂಪಗಾಗಬೇಕು. ಆ ಥರ ಹುರ್ಕೋಬೇಕು. ಎರಡು ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು ನೀಟಾಗಿ. ನೀಟಾಗಿ ಹುರ್ಕೋಬೇಕು. ಆಲ್ಮೋಸ್ಟ್ ಹುರಿದಿದೆ. ನೀಟಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಡ್ಕೋಬೇಕು ಇವನ್ನ. ಹುರ್ಕೊಂಡಾಗಿದೆ. ನೆಕ್ಸ್ಟು ಬೆಂಡೆಕಾಯಿನ ಹುರ್ಕೋಬೇಕು. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಹುರ್ಕೊಬೇಕಾದ್ರೆ 2 ಡ್ರಾಪ್ಸು ಅಷ್ಟು ನಿಂಬೆಹಣ್ಣ ಹಾಕಿ. ಲೋಳೆ ಥರ ಆಗಲ್ಲ. ಇದು ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ, ನಿಜ ವರ್ಕ್ ಆಗುತ್ತೆ. ಈಗ ಒಂದು ಜಾರಿಗೆ ಹುರ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಹಾಕಬೇಕು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದು ರುಬ್ಬಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಕಾದಿದೆ ಆಲ್ರೆಡಿ. 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಒಗ್ಗರಣೆ ಕೊಡೋದಷ್ಟೇ ಇರುತ್ತೆ ಇದು. ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಕರಿಬೇವು ಚಟಪಟ ಅಂತ ಅಂದ ಮೇಲೆ ಈಗ ಬೆಂಡೆಕಾಯಿ ಫ್ರೈ ಆಗಿದೆ, ಅದನ್ನು ಹಾಕ್ಕೊತಿದ್ದೀನಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡಬೇಕು.
ಚೆನ್ನಾಗಿ ಹುರ್ಕೊಂಡು ಆಗಲೇ ರುಬ್ಬಿರೋ ಮಸಾಲ ಇತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ. ನೀಟಾಗಿ ಕಲಿಸ್ಬೇಕು. ಎಣ್ಣೆ ಬಿಡುತ್ತೆ ಅದು, ಅಲ್ಲಿವರೆಗೂ ಫ್ರೈ ಆಗಬೇಕು. ಲೋ ಫ್ಲೇಮ್ನಲ್ಲೇ ಬಾಯ್ಲ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ ಲೋ ಫ್ಲೇಮ್ನಲ್ಲೇ ಬಾಯ್ಲ್ ಮಾಡಿ ನೋಡಿ, ಆಲ್ರೆಡಿ ಎಣ್ಣೆ ಬಿಟ್ಕೊಂಡಿದೆ ಇದು. ಇದಕ್ಕೆ ಸ್ವಲ್ಪ ನೀರು, ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದು ನಾನು. ರೈಸಿಗಾದರೂ ಮುದ್ದೆಗಾದರೂ ಚಪಾತಿಗಾದರೂ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇದು ಸಾಂಬಾರು. ಕುದ್ದಿದೆ ಆಲ್ರೆಡಿ. ಸ್ವಲ್ಪ ಗುರಾಳ್ ಪುಡಿ ಹಾಕಿ ಕುದಿಸ್ಬೇಕು. ನೀಟಾಗಿ ಕುದೀತಾ ಇದೆ ಅದು. ಲೋ ಫ್ಲೇಮ್ನಲ್ಲೇ ಕುದಿಸ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.